ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಸುಡುಗಾಡ್ ಸಂಸಾರ. ನಾನು ಪ್ರಭುದೇವ್. ಬೆಂಗಳೂರಲ್ಲಿ ಮತ್ತೊಂದು ಗಂಡ ಹೆಂಡತಿ ಜಗಳ ಬೀದಿಗೆ ಬಿದ್ದಿದೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋದನ್ನ ಮರೆತು ಮನೆಯಲ್ಲಿ ಆಗಿದ್ದ ಜಗಳ ಹಾದಿ ರಂಪ ಬೀದಿ ರಂಪವಾಗಿ ಬದಲಾಗಿದೆ. ಮದುವೆ ಹೆಸರಲ್ಲಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಗಂಡ ಆರೋಪಿಸಿದ್ದಾನೆ. ಆದರೆ ಹೆಂಡತಿ ಮಾತ್ರ ಅದೆಲ್ಲ ಸುಳ್ಳು, ನಾನೇ ಅವನಿಗೆ ದುಡ್ಡು ಕೊಟ್ಟಿದ್ದೇನೆ, ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಅಂತ ಹೆಂಡತಿ ಹೇಳ್ತಾ ಇದ್ದಾಳೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 3-4 ಜನ, ನಾವು 4-5 ಜನ ಹತ್ರ ಚಾಟ್ ಮಾಡ್ತಾ ಇದ್ವು. ಎರಡನೇ ಮದ್ವೆ ಡೈವರ್ಸ್ ಆದಾಗ್ಲೂ ನಾನು ಹೇಳ್ದೆ, ಬೇಡ ಮಂಜು, ಆಗದ್ ಬೇಡ. ಯಾಕೆ ಇದು ನೀನ್ ಫಸ್ಟ್ನೇ ಮದ್ವೆ, ಎಂತಿ ಜೊತೆ 3 ತಿಂಗಳು ಸಂಸಾರ ಮಾಡ್ಬಿಟ್ಟು ಸೆಕ್ಸಿಗೋಸ್ಕರ ಇದು ಅವಳು ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬೀದಿಲಿ ನಿಂತ್ಕೊಂಡು ಕೆಟ್ಟದಾಗ ಹೇಳಿ. ಅವನು ಹೇಳ್ತಿರೋದು ಸುಳ್ಳು ಅಂತ ಗಂಡನ ವಿರುದ್ಧ ಹೆಂಡತಿ, ಆಕೆ ಹೇಳ್ತಿರೋದು ಸುಳ್ಳು ಅಂತ ಹೆಂಡತಿ ವಿರುದ್ಧ ಗಂಡ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಹೀಗೆ ಆರೋಪ ಮಾಡ್ತಿರೋರು ಮಂಜುನಾಥ್ ದಂಪತಿ, ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಿವಾಸಿಗಳು. ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಇವರು ಮದುವೆಯಾಗಿದ್ರು. 3 ತಿಂಗಳು ಸಹ ಸಂಸಾರ ಮಾಡಿಲ್ಲ. 3 ತಿಂಗಳಿಗೆ ಹಾದಿ ರಂಪ ಬೀದಿ ರಂಪ ಮಾಡಿಕೊಂಡು ಬೇರೆ ಬೇರೆಯಾಗೋಕೆ ಮುಂದಾಗಿದ್ದಾರೆ. ಎರಡು 2020ರಲ್ಲಿ ಸಂತ್ರಸ್ತೆಗೆ ಆಗಿತ್ತು ಮೊದಲನೇ ಮದುವೆ. 3 ವರ್ಷ ಮೊದಲ ಗಂಡನ ಜೊತೆಗೆ ಸಂಸಾರ. ಮೂಲತಃ ಶಿರಾ ಮೂಲದ ಸಂತ್ರಸ್ತೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಕೈ ತುಂಬ ಸಂಬಳ ಪಡಿತಿದ್ದ ಸಂತ್ರಸ್ತೆ 2020ರಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮೊದಲ ಮದುವೆಯಾಗಿದ್ರು. ಮೊದಲ ಗಂಡನ ಜೊತೆ ಚೆನ್ನಾಗಿಯೇ ಹೊಂದಿಕೊಂಡು ಹೋಗ್ತಿದ್ರು. ಮದುವೆಯಾದ ತಕ್ಷಣವೇ ಮಗು ಬೇಡ ಅಂತ ಮೊದಲ ಗಂಡ ಹೇಳಿದ್ದ. ಸರಿ ಬಿಡು, ಅವರ ಇಚ್ಛೆಯಂತೆಯೇ ಆಗ್ಲಿ ಅಂತ ಸಂತ್ರಸ್ತೆ ಗಂಡನ ಮಾತು ಕೇಳ್ಕೊಂಡು ಹೋಗಿದ್ಲು. ಹೀಗೆ ಸುಮಾರು 2 ವರ್ಷ ಅವರ ನಡುವೆ ದೈಹಿಕ ಸಂಪರ್ಕವೇ ಏರ್ಪಟ್ಟಿರಲಿಲ್ಲ. ಇದರಿಂದ ಆಕೆಗೆ ಸಂದೇಹ ಬಂದಿತ್ತು. ನನ್ನ ಗಂಡ ಸಂಸಾರಕ್ಕೆ ಯೋಗ್ಯನೋ ಅಲ್ವೋ ಅನ್ನೋ ಅನುಮಾನ ಶುರುವಾಗಿತ್ತು. ಹೀಗೆ ಶುರುವಾದ ಅನುಮಾನ ನಿಜವೇ ಆಗಿತ್ತು. ಮೂರು ವರ್ಷದ ಬಳಿಕ ಮೊದಲ ಗಂಡನಿಂದ ವಿಚ್ಛೇದನ. ಮೊದಲ ಗಂಡನಿಂದ ಹೆಂಡತಿಗೆ ಸಿಕ್ಕಿತ್ತು ಜೀವನಾಂಶ. ಮದುವೆಯಾದ ತಕ್ಷಣವೇ ಮಕ್ಕಳು ಮಾಡಿಕೊಳ್ಳೋದು ಬೇಡ ಅಂತ ಮೊದಲ ಗಂಡ ಹೇಳಿದ್ದ. ಇದನ್ನೇ ನಂಬಿದ್ದ ಸಂತ್ರಸ್ತೆ ಗಂಡನ ಇಚ್ಛೆಯಂತೆ ನಡೆದುಕೊಂಡಿದ್ಲು. ಆದರೆ ದಿನ ಕಳೆದಂತೆ ತನ್ನ ಗಂಡನ ಕುರಿತು ಆಕೆಗೆ ಅನುಮಾನ ಶುರುವಾಗಿತ್ತು. ನನ್ನ ಗಂಡ ಲೈಂಗಿಕ ಸಂಪರ್ಕ ಬೆಳೆಸಲು ಯೋಗ್ಯನಲ್ಲವೇ ಅನ್ನೋ ಡೌಟ್ ಶುರುವಾಗಿತ್ತು. ಕೊನೆಗೆ ಆಕೆಯ ಸಂದೇಹ ನಿಜವಾಗಿತ್ತು. ಮೊದಲ ಗಂಡ ಸಂಸಾರಕ್ಕೆ ಯೋಗ್ಯನಿಲ್ಲ ಅನ್ನೋದು ಗೊತ್ತಾಗಿ ಕೊನೆಗೆ ಆತನಿಂದ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ಲು. ಈಕೆಯ ಮನವಿ ಪುರಸ್ಕರಿಸಿದ ಕೋರ್ಟ್ ಮೊದಲ ಗಂಡನಿಂದ ವಿಚ್ಛೇದನ ನೀಡಿತ್ತು. ಅಲ್ಲದೆ ಆತನಿಂದ ಈಕೆಗೆ ಜೀವನಾಂಶವನ್ನ ಕೂಡ ಕೊಡಿಸಿತ್ತು. ಇದಾದ ಬಳಿಕ ಸಂತ್ರಸ್ತೆ ಮತ್ತೆ ಒಬ್ಬಂಟಿಯಾಗಿದ್ಲು. ಎರಡು 2024ರಲ್ಲಿ ಸಂತ್ರಸ್ತೆಗೆ ಆಗಿತ್ತು 2ನೇ ಮದುವೆ. ಸುಳ್ಳು ಹೇಳಿ ಮದುವೆ ಆಗಿದ್ದವನಿಗೆ ಕೊಟ್ಲು ಡೈವೋರ್ಸ್. 2020ರಲ್ಲಿ ಮೊದಲ ಮದುವೆಯಾಗಿದ್ದ ಸಂತ್ರಸ್ತೆಗೆ ಮೊದಲ ಗಂಡ ಸಂಸಾರಕ್ಕೆ ಯೋಗ್ಯನಲ್ಲ ಅನ್ನೋ ಕಾರಣಕ್ಕೆ 3 ವರ್ಷದ ಬಳಿಕ ವಿಚ್ಛೇದನ ಪಡೆದಿದ್ಲು. ಇದಾದ ಬಳಿಕ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸಿದ್ಲು. ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನನ್ನದೇ ಆದ ಒಂದು ಕಂಪನಿ ಇದೆ, ಬೆಂಗಳೂರಿನಲ್ಲಿ ಸ್ವಂತ ಮನೆ ಇದೆ, ಹಾಗೆ ಹೀಗೆ ಅಂತ ಸುಳ್ಳು ಹೇಳಿದ್ದ ವ್ಯಕ್ತಿಯ ಜೊತೆಗೆ 2024ರಲ್ಲಿ 2ನೇ ಮದುವೆಯಾಯಿತು. ಮದುವೆಯಾದ ಬಳಿಕ 2ನೇ ಗಂಡನ ಅಸಲಿಯತ್ತು ಬಯಲಾಗಿತ್ತು. ಆತನಿಗೆ ಯಾವುದೇ ಕಂಪನಿ, ಮನೆ ಇರಲಿ, ಕೈಯಲ್ಲಿ ಒಂದು ಕೆಲಸವೂ ಇರಲಿಲ್ಲ. ಆತ ಸಂತ್ರಸ್ತೆಗೆ ಸುಳ್ಳು ಹೇಳಿ ಮದುವೆಯಾಗಿದ್ದ. ಯಾವಾಗ ಈ ವಿಚಾರ ಗೊತ್ತಾಯ್ತೋ 2ನೇ ಗಂಡನಿಗೂ ಈಕೆ ಡೈವೋರ್ಸ್ ಕೊಟ್ಟಿದ್ಲು. ಆಗ ಮಂಜುನಾಥನ ಜೊತೆ ಸಂಬಂಧ ಬೆಳೆಸಿದ್ಲು. ಆತನನ್ನ 3ನೇ ಮದುವೆ ಕೂಡ ಆಗಿದ್ಲು.
ಸೆಪ್ಟೆಂಬರ್ 2025ರಲ್ಲಿ ಸಂತ್ರಸ್ತೆಗೆ 3ನೇ ಮದುವೆ. ಮೊದಲೆರಡು ಸಂಬಂಧ ಮುಚ್ಚಿಟ್ಟು ಮದುವೆ ಆರೋಪ. ಮೊದಲು 2 ಮದುವೆ ಮಾಡಿಕೊಂಡು ಇಬ್ಬರು ಗಂಡಂದಿರಿಗೂ ಡೈವೋರ್ಸ್ ಕೊಟ್ಟಿದ್ದ ಸಂತ್ರಸ್ತೆ 2025ರ ಸೆಪ್ಟೆಂಬರ್ನಲ್ಲಿ 3ನೇ ಮದುವೆಯಾಗಿದ್ಲು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಮೂಲದ ಮಂಜುನಾಥ್ ಎಂಬಾತನ ಜೊತೆ 3ನೇ ಮದುವೆಯಾಗಿದ್ರು. ಆ ವೇಳೆ ಸೂಕ್ತ ದಾಖಲೆಗಳನ್ನ ನೀಡುವಂತೆ ಕೈವಾರ ದೇಗುಲದ ಆಡಳಿತ ಮಂಡಳಿ ಸೂಚಿಸಿತ್ತು. ಆದರೆ ಯಾವುದೇ ದಾಖಲೆಗಳನ್ನ ನೀಡಿರಲಿಲ್ಲ ಅಂತ ಮಂಜುನಾಥ್ ಆರೋಪ ಮಾಡಿದ್ದಾನೆ. ದಾಖಲೆಗಳನ್ನು ಕೊಟ್ರೆ ಮೊದಲೆರಡು ಮದುವೆಗಳ ಕುರಿತು ನನಗೆ ಗೊತ್ತಾಗುತ್ತೆ ಅಂತ ದಾಖಲೆಗಳನ್ನ ಕೊಟ್ಟಿಲ್ಲ ಅನ್ನೋದು ಮಂಜುನಾಥ್ ಆರೋಪವಾಗಿದೆ. ಕರ್ಕೊಂಡು ಹೋಗ್ತಾರೆ, ಕೈವಾರಕ್ಕೆ ಮದುವೆ ಅಂತ ಕರ್ಕೊಂಡು ಹೋಗ್ತಾರೆ. ಮದುವೆಗಾದ ಆಡಳಿತಾಧಿಕಾರಿಗಳು ಜೈರಾಮ್ ಸರ್ ಇರ್ತಾರೆ. ಅವ್ರು ಹೇಳ್ತಾರೆ ದಾಖಲೆಗಳು ಕೊಟ್ರೆ ಮಾತ್ರ ಇಲ್ಲಿ ಮದುವೆ ಮಾಡಕ್ಕಾಗುತ್ತೆ, ದಾಖಲೆಗಳು ಕೊಳ್ಳಿಲ್ಲ ಅಂದ್ರೆ ಯಾವುದೇ ರೀತಿಯಾದ ಅಧಿಕೃತ ಅನಧಿಕೃತ ಅಂತ ಆಗುತ್ತೆ. ಅನಧಿಕೃತ ಅಂತ ಆಗುತ್ತೆ ಹೊತ್ತು ಅಧಿಕೃತವಾಗಿ ನೀವು ಮದುವೆ ಆಗಕ್ಕಾಗಲ್ಲ. ಯಾಕೆ ನಮ್ಮ ದೇವಸ್ಥಾನದಲ್ಲಿ ಅದರದೇ ಆದಂತ ಒಂದು ಕ್ರಮಗಳಿದೆ, ಅದನ್ನ ಅನುಸರಿಸಬೇಕು ಅಂತ ಹೇಳಿದಾಗ ಏನಾಗುತ್ತೆ, ತಂದೆ ತಾಯಿಗಳಾಗಿರ್ಬೋದು ಇವರಾಗಿರ್ಬೋದು ದಾಖಲೆಗಳು ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕೆ ದಾಖಲೆಗಳು ನಿರಾಕರಣೆ ಮಾಡ್ತಾರೆ ಅಂದ್ರೆ 2 ಮದುವೆ ಆಗಿದೆ, ಇನ್ನೆಲ್ಲಿ 3ನೇದು ಗೊತ್ತಾಗೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ. ಆನಂತರ ಏನಾಗಿದೆ, ರಿಜಿಸ್ಟರ್ ಆಫೀಸ್ ಚಿಕ್ಕಬಳ್ಳಾಪುರದಲ್ಲೂ ನಾನು ಅಪ್ಲಿಕೇಶನ್ ತಗೊಂಡ್ಬರ್ತೀನಿ, ಮತ್ತೆ ವಿಲ್ಸನ್ ಗಾರ್ಡನ್ ಅಪ್ಲಿಕೇಶನ್ ತಗೊಂಡ್ಬರ್ತೀನಿ. ಆಗ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಆನಂತರ ಆಧಾರ್ ಕಾರ್ಡ್ಸ್ ಕೇಳ್ತಾರೆ. ಅದನ್ನ ಯಾಕೆ ಅವರು ಕೊಳ್ಳಿಲ್ಲ ಅಂದ್ರೆ ಆಲ್ರೆಡಿ 2 ಮದುವೆ ಆಗಿದೆ, ಅದು ಮರೆ ಮಚ್ಚಿದ್ರೆ ಎಲ್ಲಿ ಗೊತ್ತಾಗೋಗುತ್ತೆ. ಯಾಕಂದ್ರೆ ಆಸ್ ಪರ್ ಗೌರ್ಮೆಂಟ್ ಲಾ ಪ್ರಕಾರ ಅವ್ರ ದಾಖಲಾತಿಗಳು ಫಸ್ಟ್ನೇ ಡೈವರ್ಸ್ ಆಗಿರ್ಬೋದು, 2ನೇ ಡೈವರ್ಸ್ ಆಗಿರ್ಬೋದು, ಏನಕ್ಕಾಗಿದೆ ಕಾರಣ ಎಲ್ಲ ಗೊತ್ತಾಗೋಗುತ್ತೆ ಅಂತ ಹೇಳಿ ಅವ್ರ ದಾಖಲೆಗಳು ಕೊಳ್ಳಿಲ್ಲ. ಇದೆಲ್ಲ ನನಗೆ ಯಾವಾಗ ಗೊತ್ತಾಗೋಯ್ತು ಅಂತ ಹೇಳಿದ ತಕ್ಷಣ ಆನಂತರ ಈ ಹುಡುಗಿಗೆ ಯಾಕಂದ್ರೆ ಒಂದು ಸಂಬಂಧ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಈಗ ಏನಾಗಿದೆ, ಆ ಮೆಸೇಜಸ್ ಎಲ್ಲ ರಿಕವರಿ ಆದ್ರೆ ಇನ್ನೊಂದು ಮುಂಪರು ಪರೀಕ್ಷೆ ಎಲ್ಲ ಮಾಡಿದ್ರೆ, ಯಾಕಂದ್ರೆ ಈಗ ನೋಡಿ ಉಗ್ರಗಾಮಿಗಳೆಲ್ಲೋ ದೇಶದ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಇದೇನಾಗಿದೆ, ನಮ್ಮಲ್ಲೇ ಈಗ ಉಗ್ರಗಾಮಿಗಳಾಗಿ ಬೆಳಿಬೇಕಾದ್ರೆ ಆದ್ರೆ ಏನೋ ಕ್ರೈಮ್ ಚಟುವಟಿಕೆ ಆಗ್ಬೇಕಾದ್ರೆ ನಾನು ಹೇಳ್ತೀನಿ ಎಲ್ಲಾ ಹೆಣ್ಣು ಒಂದೇ ತರ ಇರಲ್ಲ. ಆದ್ರೆ ಈ ತರ ಕೆಲವೊಂದು ಹೆಣ್ಣುಗಳಿಂದ ಏನಾಗಿದೆ, ಹೆಣ್ಣು ಕುಲಕ್ಕೆ ಅವಮಾನ ಆಗ್ತದೆ. ಹಾಗೂ ಇಂಥ ಘಟನೆಗಳು ಮುಂದೆ ಬರುವಾಗ ಯಾವುದೇ ಒಂದು ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಕ್ಕೆ ದಾಖಲಾತಿಗಳು ಕೇಳ್ತೀನಿ ನಾನು. ಹಲಸೂರು ಗೇಟ್ ಠಾಣೆಗೆ ದಾಖಲೆ ಸಮೇತ ದೂರು. ಮೋಸ ಮಾಡಿದ್ದಾಳೆ ಎಂದು ಮಂಜುನಾಥ್ ಆರೋಪ. ಮೊದಲೆರಡು ಮದುವೆ ಮುಚ್ಚಿಟ್ಟು ನನ್ನ ಜೊತೆ 3ನೇ ಮದುವೆಯಾಗಿದ್ದಾಳೆ. ಮದುವೆಯಾದ ಬಳಿಕ ನಾನು ಆಕೆಗೆ ದುಬಾರಿ ಮೊಬೈಲ್, ದುಬಾರಿ ಪ್ಯಾಡ್ ಕೊಡಿಸಿದ್ದೇನೆ. ಅಲ್ಲದೆ 25 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ಇದೆಲ್ಲದಕ್ಕೂ ನನ್ನ ಬಳಿ ದಾಖಲೆಗಳಿವೆ ಅಂತ ಹೇಳಿರೋ ಮಂಜುನಾಥ್ ದಾಖಲೆ ಸಮೇತ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಪೊಲೀಸರು ದೂರು ಪಡೆದಿದ್ದು ಈ ಕುರಿತು ವಿಚಾರಣೆ ನಡೆಸುತ್ತಿದ್ದಾರೆ. ಆಕೆಯನ್ನ ನಂಬಿ ನಾನು ಮೋಸ ಹೋದೆ ಅಂತ ಮಂಜುನಾಥ್ ಅವಲತ್ತುಕೊಂಡಿದ್ದಾರೆ. ಹೌದು, ನಾನು ಮೋಸ ಮಾಡಿದ್ದಾರೆ ಅಂತ ನಾನು ದಿನಾಂಕ 27/12/2025 ಅಂದು ನಾನು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಯಾಕೆ ನಾನು ಐಫೋನ್ ತಗೊಂಡ್ರೋ ಬಿಲ್ಸ್ ಆಗಿರ್ಬೋದು, ಇಲ್ಲ FIR ಮಾಡಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈಗ BNS ಆಕ್ಟ್ ಅಂತ ಬಂದಿದೆ, ಭಾರತೀಯ ನೀತಿ ಸಂಹಿತೆ ಅಂತ. ಏನಾಗಿದೆ, ಹೆಣ್ಮಕ್ಳು ಪರವಾಗಿ ಫೇವರ್ ಆಗಿದೆ ಹೊರತು ಗಂಡು ಮಕ್ಕಳಿಗೆ ಈಗ ಯಾವುದೇ ಒಂದು ಸ್ಟೇಷನ್ ನನ್ನಂತವ್ರು ಎಷ್ಟೋ ಜನ ನೊಂದಿರೋರು ಇರ್ತಾರೆ. ಈಗ ನನ್ನಂತ ಎಜುಕೇಟೆಡ್ಗೆ ಈ ತರ ಮಾಡಿದ್ರೆ ಇನ್ನು ಮುಂಬರುವ ದಿನಗಳಲ್ಲಿ ಈಗ ಎಷ್ಟೋ ಜನ ಕುಟುಂಬಗಳಲ್ಲಿ ಹೇಳಕ್ಕಾಗಲ್ಲ, ಮರ್ಯಾದೆ ಅಂತ ಅನ್ಸ್ತಾರೆ. ಇಲ್ಲ, ನನಗೆ ಇದು ಯಾವ್ದ್ರ ಬಗ್ಗೆನೋ ಗೊತ್ತಿಲ್ಲ, 2 ಮ್ಯಾರೇಜ್ ಆಗಿರೋದು ಗೊತ್ತಿಲ್ಲ. ನಾನು ಆನಂತರ ಅವರು ಮೊದಲೇದು ಏನಂತ ಹೇಳಿದ್ದಾರೆ, ಹೇಳಿಕೆ ಮಾಧ್ಯಮ ಮುಖಾಂತರ ಒಂದು ಹೇಳಿಕೆ ಹೇಳಿದ್ದಾರೆ. ಯಾವುದೇ ಒಂದು ಅವನು ಯಾರೋ ಮೊದಲನೇ ಗಂಡ ಅವನಿಗೆ, ಈಗ 2ನೇ ಗಂಡ ಫ್ರಾಡ್ ಅಂತ ಹೇಳಿದ್ದಾರೆ. ಮಂಜುನಾಥ್ ಆರೋಪಗಳನ್ನ ತಳ್ಳಿ ಹಾಕಿದ ಸಂತ್ರಸ್ತೆ. ಹನಿ ಟ್ರ್ಯಾಪ್ ಮಾಡುವ ಉದ್ದೇಶವಿಲ್ಲ ಎಂದು ಸ್ಪಷ್ಟನೆ. ನಾನು ನನ್ನ ಗಂಡನಿಂದ ಏನನ್ನೂ ಮುಚ್ಚಿಟ್ಟಿಲ್ಲ. ನನಗೆ ಇದು 3ನೇ ಮದುವೆ, ನಿನಗೆ ಇದು ಮೊದಲ ಮದುವೆ, ಇದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿದ್ದೆ. ಆದ್ರೂ ಆತ ನಾನು ನಿನ್ನನ್ನೇ ಮದುವೆಯಾಗ್ತೀನಿ ಅಂತ ಹೇಳಿದ್ದ. ಸರಿಯಾಗಿ 3 ತಿಂಗಳು ಕೂಡ ಸಂಸಾರ ಮಾಡದೆ ಆತ ನಮ್ಮ ಸಂಸಾರದ ಗಲಾಟೆಯನ್ನ ಹಾದಿರಂಪ ಬೀದಿರಂಪ ಮಾಡಿದ್ದಾನೆ ಅಂತ ಸಂತ್ರಸ್ತೆ ಪತಿಯ ವಿರುದ್ಧವೇ ಆರೋಪ ಮಾಡಿದ್ದಾಳೆ. ಅಲ್ಲದೆ ನಾನೇ ಆತನಿಗೆ 5 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೇನೆ, ನನಗೆ ದುಬಾರಿ ಮೊಬೈಲ್ ಕೊಡಿಸಿರೋದೆಲ್ಲ ಸುಳ್ಳು, ನನ್ನ ಬಳಿ ಎಲ್ಲದಕ್ಕೂ ದಾಖಲೆಗಳಿವೆ ಅಂತ ಮಂಜುನಾಥ್ ವಿರುದ್ಧ ಪ್ರತ್ಯಾರೋಪ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಅಂತ ಎಲ್ಲ ಕೆಟ್ಟದಾಗ ಹೇಳಿದಾನೆ. ನಮ್ಮ ಮನೆಗೆ 3 ತಿಂಗಳಿದ್ದಾಗ 3 ತಿಂಗಳು ನಾನೇ ನೋಡ್ಕೊಂಡಿದ್ದೀನಿ ಅವನ ಪ್ರತಿಯೊಂದಕ್ಕೂ. ಓಕೆ, ಪೆಟ್ರೋಲ್ ಇಂದಾಗ್ಲಿ ಪ್ರತಿಯೊಂದು ಎಕ್ಸ್ಪೆನ್ಸಸ್ ನಾನು ನೋಡ್ಕೊಂಡಿದ್ದೀನಿ. ಓಕೆ, ಅದು ನೀನು ಹನಿ ಟ್ರ್ಯಾಪ್ ಬಂದಾಗ ನನಗೊಂದು ತೋರಿಸ್ಬೇಕು, ವಿತ್ ಪ್ರೂಫ್ ತೋರಿಸ್ಬೇಕು. ಮೇಘಂಗೆ ಹನಿ ಟ್ರ್ಯಾಪ್ ಮಾಡ್ತಾಳೆ, ಮೇಘ ಎಲ್ಲೆಲ್ಲಿ ದುಡ್ಡು ಎಷ್ಟೆಷ್ಟು ಕೊಟ್ಟವನೆ. ಯಾಕೆ ಅಂದ್ರೆ ಅವ್ನು ದುಡಿಯೋದು ಒಂದು 70,000 ರೂಪಾಯಿ, ಇಲ್ಲ ಅವ್ನು ಹೆಂಗೆ ನನಗೆ 25 ಲಕ್ಷ ಕೊಡ್ತಾನೆ ಹೇಳಿ. ಇವಾಗ ನಾನೇ ದುಡಿಯೋಳು ಚೀಟಿ ಹಾಕ್ಬಿಟ್ಟು ನಾನೇ ಅವನಿಗೆ 5 ಲಕ್ಷ ಎತ್ತು ಕೊಟ್ಟಿದ್ದೀನಿ. ಗೋಲ್ಡ್ ಬೇಕು ಅಂದ, ಚೈನ್ ಬೇಕು ಅಂದ, ಉಂಗ್ರ ಬೇಕು ಅಂದ ನಾನು ಕೊಟ್ಟೆ. ನಾನು 1 ರೂಪಾಯಿ ಅವನ ಹತ್ರ ಒಂದೇ ರೂಪಾಯಿ ಕೂಡ ತಗೊಂಡಿಲ್ಲ ಅವನ ಹತ್ರ. ನಾನು 1 ರೂಪಾಯಿ ತೋರಿಸ್ಬಿಡ್ಲಿ ಅವನು, ಹೌದು ಮೇಘನ ಹತ್ರ ನಾನು ಇಷ್ಟು ಕೊಟ್ಟಿದ್ದೀನಿ ಅಂತ ನಾನು ತಲೆ ಬಗ್ಗಿ ನಾನು ಅವನು ಎಲ್ಲರ ಮುಂದೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಗೊತ್ತಾ, ಸುಳ್ಳು ಹೇಳೋದಕ್ಕೆ ನಿಂತ್ಕೊಂಡಿದ್ದಾನೆ ಅಂದ್ರೆ ಅಷ್ಟು ಸುಳ್ಳು ಹೇಳಬೇಕು ಒಂದು ಹೆಂಡತಿ ಬಗ್ಗೆ, ಸ್ವಂತ ಹೆಂಡತಿ ಬಗ್ಗೆ. ನಿನ್ಗೆ ಹೌದು ಇಷ್ಟೊಂದೆಲ್ಲ ಕಾರಣ ಮಾಡ್ತಿದ್ಯಲ್ಲ, ಏನಿದೆ ಫಸ್ಟ್ ಆಫ್ ಆಲ್
ಏನೂ ಇಲ್ಲ. ನೀನು ನಮ್ಮ ಮನೆಗೆ ಬಂದೆ, ನಮ್ಮ ಮನೆಗೆ ಹೇಳ್ದೆ ನನ್ನ ಕೇಸ್ ವಾಪಸ್ ತಗೋಬೇಕು, 5 ಲಕ್ಷ ಬಿಸಾಕ್ತೀನಿ ಅಂತ ನಾನು ಒಪ್ಕೊಳ್ಳಿಲ್ಲ. ನಾನು ಓಪನಾಗಿ ಹೇಳಿ, ನಾನು ಸ್ಟೇಷನಲ್ಲಿ FIR ಅಲ್ಲಿ ಕೂಡ ಬರ್ಸಿದ್ದೀನಿ, ಬಂದು 5 ಲಕ್ಷ ಬಿಸಾಕ್ತೀನಿ, ಕೇಸ್ ತಗೋಬೇಕು ಅಂತ ಅಮ್ಮ ಮಗ ಎಲ್ಲರೂ ಫೋನ್ ಮಾಡಿ ಕೇಳಿದ್ರು. ಇಲ್ಲ ಅಂತ ಅವ್ನು ನಮ್ಮ ಮನೆಗೆ ಬಂದುಬಿಟ್ಟು ಹೊಸ ಮನೆಗೆ ಬಂದು ಅಲ್ಲೂ ಬಂದು ಟಾರ್ಚರ್ ಕೊಟ್ಟ. ಇಷ್ಟು ಹೇಳಿ ಕಳ್ಸಿದೀವಿ, ಬೇಡ ಮಂಜು ಏನಿದನ್ನು ಸ್ಟೇಷನಲ್ಲಿ ಮಾತಾಡೋಣ, ಮುಂದಕ್ಕೆ ಫರ್ದರ್ ತಾಣೋಣ ಅಂತ. ಅಷ್ಟು ಬೇಗ ಹೋಗಿ ನನ್ನ ಫೋಟೋಸು ಎಲ್ಲ ಇಷ್ಟು ನಿಂತಿರೋ ಬಟ್ಟೆಗಳು ಓಪನ್ ಇರೋದನ್ನೆಲ್ಲಾನು ತಗೊಂಡ್ಬಿಟ್ಟು ಒಂದು ಚಾನಲ್ ಅಲ್ಲಿ ಹಾಕ್ಬಿಟ್ಟು ಫುಲ್ ಪಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ದುಡ್ಡು ಕಿತ್ಕೊಂತಾರೆ, ಬಂಗಾರ ಕಿತ್ಕೊಂತಾರೆ. ಎಲ್ಲಿ ಸರ್ ₹1 ತೋರಿಸ್ಬೇಕು ಸರ್ ನನಗೆ? ಅವ್ನು ತೋರಿಸಿಲ್ಲ ಅಂತಂದಾಗ ಅವನಿಗೆ ಏನು ಮಾಡಬೇಕು ಅನ್ನೋದು ನ್ಯಾಯ ನೀವು ಹೇಳ್ರಿ. ಅವ್ನಿಗೆ ಬಿಡ್ಬೇಕಾ? ಇಂಥ ಕೀಳು ಮಟ್ಟವಾಗಿ ಒಂದು ಹೆಂಡತಿಗೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಸುಳ್ಳೋಗೆಲ್ಲ ನ್ಯೂಸ್ಗಳಲ್ಲಿ ನನಗೆ 25 ಲಕ್ಷ ಹನಿ ಟ್ರ್ಯಾಪು, ನಾನು ಇದು ಅಂತ. ಸರ್ ಅವ್ನು ಓದೇ ಇಲ್ಲ LLB ಫಸ್ಟ್ ಆಫ್ ಆಲ್. ಓಕೆ, ನಾ ಬೇಡ ಬಿಡಿ, ಓದ್ಲಿಲ್ಲದು ಹಾಳಾಗೋಗ್ಲಿ, ಬಟ್ ಆದ್ರೆ ಒಂದು ಹೆಣ್ಣಿಗೆ ಒಂದು ಮರ್ಯಾದೆ ಕೊಡೋದಕ್ಕೂ ಗೊತ್ತಿಲ್ವಾ? ಇದೆಲ್ಲ ಒಂದು ಸಣ್ಣ ವಿಚಾರಗಳು, ಇಲ್ಲ ಮನೆಯಲ್ಲಿ ಕೂತು ಮುಗಿಸ್ಕೊಳ್ಳೋ ವಿಚಾರಗಳನ್ನ ಬೀದಿಗೆ ತಗೊಂಡೋಗಿ ನಿಲ್ಸ್ಕೊಂಡವನೆ. ಸರಿ, ನಾನು ಆನ್ಸರ್ ಕೊಡ್ತೀನಿ, ಯಾಕೆ ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ಆನ್ಸರ್ ಇದೆ. ನಾನು ಅವನು ಈ ತರ ಎಲ್ಲ ಮಾಡ್ದ ಅಂತ ಹೇಳ್ಬಿಟ್ಟು ನಾನು ಸತ್ತೋಗ್ಬಿಡಲ್ಲ. ನಾನು ಆನ್ಸರ್ ಕೊಟ್ಟೆ ನಾನು ಬದುಕ್ತೀನಿ. ಇಂಥ ಜನಗಳಿಗೆ ಈ ನಾಳೆ ನನಗೆ ಮಾಡಿದ್ ನಾಳೆ ಇನ್ನೊಬ್ರಿಗೂ ಮಾಡ್ತಾನೆ. ಅವ್ನು ಅನ್ಕೊಂಡವನೆ, ಇವತ್ತು ನಾನು ಈ ತರ ಎಲ್ಲ ಮಾಡ್ಬಿಟ್ರೆ ನಾಳೆ ಫ್ಯಾಮಿಲಿಗಳಲ್ಲಿ ಸಂಬಂಧಿಕರಲ್ಲಿ ಯಾರು ಕೇಳಲ್ಲ, ಇನ್ನೊಂದು ಮದುವೆ ರಾಜಾರೋಷ ಮದುವೆ ಮಾಡ್ಕೋಬಹುದು ಅಂತ ಅನ್ಕೊಂಡು ಇವನ್ನೆಲ್ಲ ಮಾಡ್ತಾವನೆ. ಆಗ್ಲಿ, ಇವನಿಗೆ ಎಷ್ಟು ಕೆಟ್ಟು ಕೀಳ್ಮಟ್ಟಿಗಿದ್ದಾನೆ ಅಂತಂದ್ರೆ ನಾನು ಕೂಡ ತೋರಿಸ್ತೀನಿ. ಅವನು ನನಗೆ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ಅಂತ ತಗೊಂಡು ನನಗೆ ತೋರಿಸ್ಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾನೆ, ಯಾವ ಬಂಗಾರ ಕೊಟ್ಟವನು, ಎಲ್ಲಿ ಡ್ರಾ ಮಾಡೋನು, ಎಲ್ಲಿ ಕೊಡ್ಸೋನೆ ಅಂತ ನನಗೆ ತೋರಿಸ್ಬೇಕು. ಇವಾಗ ನಾನು ಕೊಡ್ಸಿರೋದು ಅವನಿಗೆ ದುಡ್ಡು ಕೊಟ್ಟಿದ್ದು ಪ್ರತಿಯೊಂದು ಪ್ರೂಫ್ ಇದೆ. ನಾನು ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ಅವ್ನು ಹಂಗೆ ಆನ್ಸರ್ ಕೊಡಬೇಕು. ಇಲ್ಲ ಅಂದ್ರೆ ಏನು ಅವ್ನಿಗೆ ಮಾಡಬೇಕು ಅಂತ ನೀವೇ ಹೇಳಿ. ದಾವಣಗೆರೆಯಲ್ಲಿ ಮಾಜಿ ಕಾರ್ಪೊರೇಟರ್ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಬೇಸತ್ತು ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಅವರ ಆಪ್ತ ಮೂಲಗಳು ಮಾಹಿತಿ ನೀಡಿವೆ. ತಂದೆ ಪ್ರತಿದಿನ ಮನೆಗೆ ಬೇಗ ಬರಲ್ಲ ಅಂತ ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು. ಇದು ಗೊತ್ತಾಗ್ತಾ ಇದ್ದಂತೆ ಮಾಜಿ ಕಾರ್ಪೊರೇಟರ್ ಮನನೊಂದು ತೋಟದಲ್ಲಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.